ಹಾಯ್ ಹಲೋ ಗೈಸ್, ನಾನು ನಿಮ್ಮ ಮೋಟೆಕ್ಸ್ ಕಣಿಗ ಫ್ರಮ್ ಮೈಸೂರು. ಗೈಸ್ ಎಲ್ಲರೂ DM ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ, ಬ್ರೋ ಯಾವ್ದ್ರಲ್ಲಿ ಕಂಟೆಂಟ್ ಮಾಡ್ತಾ ಇದ್ರಿ, ಯಾವ ತರ ಕಂಟೆಂಟ್ ಮಾಡ್ತಾ ಇದ್ರಿ, ಎಡಿಟಿಂಗ್ ಯಾವ್ದ್ರಲ್ಲಿ ಮಾಡ್ತಾ ಇದೀರಾ ಅಂತ. ಇವತ್ತು ಎಲ್ಲದಕ್ಕೂ ಕ್ಲಿಯರಿಟಿ ಕೊಡಕ್ಕೆ ಬಂದಿದ್ದೀನಿ. ಮೀನ್ಸ್ ಎಡಿಟಿಂಗ್ ಯಾವ ಆ್ಯಪಲ್ಲಿ ಮಾಡ್ತಾ ಇದ್ದೀನಿ ಅಂಡ್ ಯಾವ್ದ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ್ದನ್ನ ತಗೋಬಾರ್ದು, ನಾನು ಇಲ್ಲಿ ಮೋಸ ಆಗೋದೆ, ಈಗ ಯಾವ್ದು ತಗೋಬಹುದು ಬ್ರೋ, ಇಲ್ಲ ಫೋನ್ಗೆ ಇದು ಸೂಟ್ ಆಗುತ್ತಾ ಅದು ಸೂಟ್ ಆಗುತ್ತಾ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ. ಅದಕ್ಕೆಲ್ಲ ಕ್ಲಿಯರಿಟಿ ಕೊಡ್ತೀನಿ. ಅಷ್ಟೊಂದು ವರ್ತ್ ಇಲ್ಲದೆ ಇರೋದು ಹೇಳ್ತೀನಿ, ನಾನು ಯಾವ್ದ್ರಲ್ಲಿ ತಗೊಂಡು ಯಾವ್ದನ್ನ ಮೋಸ ಆಗೋದೆ ಅಂತ. ಇದು ಯೂಟ್ಯೂಬಲ್ಲಿ ಕೂಡ ಫುಲ್ ಕಂಟೆಂಟ್ ಇರ್ತದೆ. ಇದೇ ತರ ಹೆಚ್ಚಿನ ಕಂಟೆಂಟ್ಗಾಗಿ ಅಥವಾ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಕೌಂಟ್ ಇದೆ, ಮೋಟೋಎಕ್ಸ್ ಕನ್ನಡಿಗ ಅಂತ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ ಗೈಸ್. ಗೈಸ್ ಫಸ್ಟ್ ಬರೋದಾದ್ರೆ ನನ್ನ ಹತ್ರ ಫೋನ್ ಇತ್ತು. ಫೋನ್ಗೆ ನನಗೆ ಮೈಕ್ ಬೇಕಾಗಿತ್ತು. ಫೋನಲ್ಲಿ ನಾನು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದು. ಫೋನಲ್ಲೇ ಕೂಡ ನಾನು ಮೋಟೋ ಬ್ಲಾಗಿಂಗ್ ಈಗಲೂ ಮಾಡ್ತಾ ಇರೋದು. ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಅಂದರೆ ಇದೊಂದು ಮೈಕ್ ಸೆಟ್ ಪರ್ಚೇಸ್ ಮಾಡಿದೆ. ಇದು ವರ್ತಿಲ್ಲ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ. ಇದು ಪರ್ಚೇಸ್ ಮಾಡಿದೆ. ಯಾರು ಪರ್ಚೇಸ್ ಮಾಡೋಕೆ ಹೋಗ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಇದಕ್ಕಿಂತ ಆಡಿಯೋ ಕ್ವಾಲಿಟಿ ಮೊಬೈಲ್ನಲ್ಲಿ ಎಷ್ಟೋ ಚೆನ್ನಾಗಿ ಮಾಡ್ಬೋದು ಅಂತ ನನ್ನ ಪ್ರಕಾರ. ಯಾಕಂದರೆ ಮೊಬೈಲಲ್ಲಿ ಎಷ್ಟೋ ಚೆನ್ನಾಗಿ ಆಡಿಯೋ ಕ್ವಾಲಿಟಿ, ಆಡಿಯೋ ರೆಕಾರ್ಡ್ ಆಗ್ತಾಯಿತ್ತು ನಂದು. ಇದನ್ನು ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡಿದೆ ಅನ್ನಿಸ್ಬಿಡ್ತು. ಆ್ಯಂಡ್ ಕ್ವಾಲಿಟಿನೂ ಇಲ್ಲ. ಇದು ಅಡಾಪ್ಟರು, ಮೊಬೈಲ್ ಅಡಾಪ್ಟರ್ ಬಂದು ಇಲ್ಲಿ ನೋಡ್ಬೋದು ನೀವು. ಇದೇ ಕಟ್ ಆಗಿಬಿಡುತ್ತೆ ಬೇಗ, ಅಷ್ಟೇನು ವರ್ತಿಲ್ಲ. ಇದನ್ನು ಕೊಟ್ಟಿರ್ತಾನೆ, ಆಮೇಲೆ ಮೈಕ್ ಒಂದು ಕೊಟ್ಟಿರ್ತಾನೆ, ಇದೇನು ವರ್ತಿಲ್ಲ. ಆಡಿಯೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲ್ಲ. ಯಾಕಂದರೆ ಲೋ ಆಡಿಯೋ ಕ್ವಾಲಿಟಿ. ಮಾಮೂಲಿ ನಿಮಗೆ ಸಖತ್ ಡಿಸ್ಟರ್ಬೆನ್ಸ್ ಬರ್ತದೆ. ಆಮೇಲೆ ವಿಂಡ್ ಸೌಂಡ್ ಸಖತ್ತಿರುತ್ತೆ. ಗಾಡಿಲ್ಲ ಮೋಟೋ ಬ್ಲಾಗಿಂಗ್ ಅಂತೂ ಗಾಡಿಲಂತೂ ಹಾಕೊಂಡು ಓಡಾಡೋಕ್ಕಾಗಲ್ಲ. ಆಮೇಲೆ ಒಂದು ಐಫೋನ್ ಪಿನ್ ಕೊಟ್ಟಿರ್ತಾನೆ ಆ್ಯಂಡ್ ಇದೊಂದು ಪಿನ್ ಕೊಟ್ಟಿರ್ತಾನೆ ಅಷ್ಟೇ. ಆ್ಯಂಡ್ ಒಂದು ವೈರ್ ಕೊಟ್ಟಿದ್ದಾನೆ, ವರ್ತಿಲ್ಲ. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡಿದೆ, 1 ಮಂತ್ ಏನೋ ಯೂಸ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಆಗೋದಿಲ್ಲ ಇದರಲ್ಲಿ. ಯಾಕಂದರೆ ಫುಲ್ ವಿಂಡ್ ಸೌಂಡ್ ಬರ್ತಾಯಿತ್ತು ಗಾಡೀಲಿ ಹಾಕೋ ಓಡಾಡುವಾಗ. ಸಖತ್ ಡಿಸ್ಟರ್ಬೆನ್ಸ್. ಮಾಮೂಲಿ ರೋಡಲ್ಲಿ ಓಡಾಡಿದ್ರು ಅಷ್ಟೇ ಸಖತ್ ನಾಯ್ಸ್ ಬರ್ತಾಯಿತ್ತು. ನಾಯ್ಸ್ ಕ್ಯಾನ್ಸಲೇಷನ್ ಇರಲ್ಲ ಇದರಲ್ಲಿ. ಸುಮ್ಮನೆ ಹಾಕಿರ್ತಾನೆ ಅಷ್ಟೇ. ಇಲ್ಲಿ ಹಾಕಿರ್ತಾನೆ ನಾಯ್ಸ್ ಕ್ಯಾನ್ಸಲೇಷನ್. ಅದೆಲ್ಲ ಇದರಲ್ಲೇನೋ ಆಪ್ಷನ್ನೇ ಇಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಎಲ್ಲ ಇದೆ ಈ ಬಾಕ್ಸ್. ಈ ಥರದ್ದೆಲ್ಲ ಪರ್ಚೇಸ್ ಮಾಡೋಕೆ ಹೋಗ್ಬಿಡಿ, ವರ್ತಿರಲ್ಲ. ಮೀನ್ಸ್ ಸಖತ್ ಅಮೌಂಟ್ ವೇಸ್ಟ್. ಇದನ್ನು ಪರ್ಚೇಸ್ ಮಾಡಿದ್ರು ಏನು ಯೂಸ್ ಇಲ್ಲ. ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರಿ, ಬ್ರೋ ವೀಡಿಯೋ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಿ ಅಂತ. ವೀಡಿಯೋ ನಾನು ಕಾಮನ್ ಆಗಿ ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ಫೋನಲ್ಲಿ ಮಾಡ್ತಾ ಇರೋದು. ಫೋನ್ ಬಂದು ಇದೇನೆ, ಇದೇ ಫೋನ್ ನಾನು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಫೋನಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಕೂಡ ಮಾಡೋದು ಆ್ಯಂಡ್ ವೀಡಿಯೋ ರೆಕಾರ್ಡ್ ಕೂಡ ಇದೇ ಫೋನಲ್ಲಿ ಮಾಡೋದು. ಆಡಿಯೋ ಎಡಿಟಿಂಗ್ ಕೂಡ ಇದರಲ್ಲೇ ಮಾಡೋದು. ಎಲ್ಲನೂ ಇದರಲ್ಲೇ ಮಾಡೋದು. ಈ ಮೊಬೈಲ್ ಬಂದು IQ Z9 Lite 5G ಅಂತ. ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದರಲ್ಲೇ ಮಾಡಿ. ಯಾಕಂದರೆ ಕ್ಯಾಮ್ರಾ ಎಲ್ಲ ಕಾಸ್ಟ್ಲಿ ಇದೆ ಸಖತ್ತು. 40,000 ಇದೆ. 40,000ವರೆಗೂ ಇದೆ. ಸ್ಟಾರ್ಟಿಂಗ್ ಪ್ರೈಸೇ 40,000 ಕ್ಯಾಮ್ರಾದು. ಕ್ಯಾಮ್ರಾಗೆಲ್ಲ ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂದರೆ ಬೇಡ. ಕ್ಯಾಮ್ರಾ ಏನಾದ್ರು ತೊಗೊಳಂಗಿದ್ರೆ DJI ತೊಗೊಳ್ಳಿ, ಕ್ವಾಲಿಟಿ ಇದೆ ಅಂತ ನಾನು ಸರ್ಚ್ ಮಾಡಿ. ಮೀನ್ಸ್ ಅವ್ರ ಹತ್ರ ಕೇಳಿ ಎಲ್ಲ ನೋಡಿದಾಗ DJI ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. DJI ನೋಡಿ, ಕ್ಯಾಮ್ರಾ ತೊಗೊಳಂಗಿದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ DJI ನೋಡಿ, ಇಲ್ಲದೇ ಇದ್ರೆ ನಿಮ್ಮ ಹತ್ರ ಯಾವ ಫೋನ್ ಇದೆ ಅದೇ ಫೋನಲ್ಲಿ ರೆಕಾರ್ಡ್ ಕೂಡ ಮಾಡಿ ಎಲ್ಲ ಮಾಡ್ಬೋದು. ಮಾಡ್ತೀನಿ ಅಂದರೆ ಯಾವ್ದ್ರಲ್ಲಿ ಕೂಡ ಮಾಡ್ಬೋದು ಗೈಸ್. ಒಂದು ಸ್ಟಾರ್ಟಿಂಗ್ ಬೇಕಷ್ಟೇ. ನಾನು ಅಷ್ಟೇ ಸ್ಟಾರ್ಟ್ ಮಾಡೋವರೆಗೂ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಇದಿಲ್ಲ ಅಂತ ಓಡಾಡ್ಕೊಂಡಿದ್ದೆ. ಆಮೇಲೆ ನನ್ನ ಹತ್ರ ಇರೋದ್ರಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇದೊಂದು ವೇಸ್ಟ್ ಆಯಿತು, ಮೈಕ್ ಒಂದು ತೊಗೊಂಡು ವೇಸ್ಟ್ ಆಯಿತು. ಕ್ಯಾಮ್ರಾ ಬಂದು ನಾನು ಫೋನಲ್ಲೇ ಯೂಸ್ ಮಾಡ್ತಾ ಇರೋದು. ಫೋನ್ ಬ್ರ್ಯಾಂಡ್ ಬಂದಿದ್ದೇನೆ. ಇದರಲ್ಲಿ ನಾನು ಎಲ್ಲ ಎಡಿಟಿಂಗ್ ಕೂಡ ಮಾಡೋದು, ಮೋಟೋ ವ್ಲಾಗಿಂಗ್ ಕೂಡ. ಕ್ಯಾಮ್ರಾ ಇದೇ ಕನೆಕ್ಷನ್ ಮಾಡ್ಕೊಳ್ಳೋದು, ಹೆಲ್ಮೆಟ್ ಕೂಡ. ಆ್ಯಂಡ್ ನೆಕ್ಸ್ಟ್ ಬರೋದಾದ್ರೆ ಗೈಸ್, ಪರ್ಚೇಸ್ ಮಾಡಿದೆ. ಇದು ಕೂಡ ಯೂಸ್ ಇದೆ. ಇದು ಬಾಡಿ ಹೋಲ್ಡರ್. ಎಲ್ಲರೂ ನೀವು ಟ್ರಕ್ಕಿಂಗ್ ಹೋದರೆ, ಗಾಡೀಲಿ ಯೂಸ್ ಆಗಲ್ಲ. ನೀವು ಟ್ರಕ್ಕಿಂಗ್ ಹೋದರೆ ಬೈ ವಾಕ್ ಎಲ್ಲರೂ ಹೋಗುವಾಗ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ಇದು ಜಸ್ಟ್ ಇಲ್ಲಿ ಈ ಸೈಜಿಗೆ ಬರುತ್ತೆ. ಇಲ್ಲೂ ಇರುತ್ತೆ ಕ್ಯಾಮ್ರಾ. ಇದು ಯೂಸ್ ಇದೆ, ತೊಗೊಳ್ಳಿ. ಇದು ತೊಗೋಬೋದು. ಇದ್ರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ನ ನಾನೇ ಡೈರೆಕ್ಟಾಗಿ ಸೆಂಡ್ ಮಾಡ್ಕೊಡ್ತೀನಿ. ಇಲ್ಲದೇ ಯೂಟ್ಯೂಬಲ್ಲಿ ಈ ವಿಡಿಯೋ ಕೆಳಗಡೆನೇ ಇದರದ್ದು ಲಿಂಕ್ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ಪರ್ಚೇಸ್ ಮಾಡಿ. ವರ್ತಿದೆ. ಇದು ಅಷ್ಟೊಂದು ಸ್ಟೆಬಿಲಿಟಿ ಇರುತ್ತೆ ಪಕ್ಕ. ಆ್ಯಂಡ್ ಬಾಡಿ ಫಿಟ್ ಆಗಿರ್ತದೆ. ಬಾಡಿಗೆ ಹಾಕಿದಾಗ ಫೋನ್ ಬೀಳುತ್ತೆ, ಕ್ಯಾಮ್ರಾ ಬೀಳುತ್ತೆ ಅನ್ನೋ ಭಯನೂ ಇರೋದಿಲ್ಲ. ಕೊಡ್ಬೋದು. ಇದಕ್ಕೂ ವರ್ತಿದೆ. ಪರ್ಚೇಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಇದ್ರ ಕಾಸ್ಟ್ ಎಲ್ಲ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವರ್ತಿದೆ. ಇದನ್ನು ತೊಗೋಬೋದು. ಬಾಡಿ ಹೋಲ್ಡರ್ ಇದುವೇ, ಕ್ಯಾಮ್ರಾ ಬಾಡಿ ಹೋಲ್ಡರು ತೊಗೋಬೋದು. ಇದರಲ್ಲಿ ಅಡ್ವಾಂಟೇಜ್ ಬಂದು ನಿಮಗೆ ಕ್ಯಾಮ್ರಾನ ಯಾವ ಕಡೆಗೆ ಬೇಕಾದ್ರೂ ರೊಟೇಟ್ ಮಾಡ್ಕೊಂಡು. ಕ್ಯಾಮ್ರಾ ಇದ್ದರೆ ಫುಲ್ ಯೂಸ್. ಇದು ಮೊಬೈಲ್ ಕೂಡ ಯೂಸ್ ಆಗುತ್ತೆ. ಸ್ಟೆಬಿಲಿಟಿ ತುಂಬ ಇದೆ. ಮೀನ್ಸ್ ಬೀಳುತ್ತೆ ಮೊಬೈಲು, ಕ್ಯಾಮ್ರಾ ಬಿದ್ದೋಗುತ್ತೆ, ಅದೆಲ್ಲ ಏನು ಚಾನ್ಸಸ್ ಇರೋಲ್ಲ. ತುಂಬ 99% ಆ ಥರ ಚಾನ್ಸ್ ಇಲ್ಲ. ನೀವು ನೋಡ್ಕೊಳ್ಳೋ ಮೇಲೆ ಡಿಪೆಂಡು. ಆ್ಯಂಡ್ ಹುಷಾರಾಗಿ ಹಾಕೋ ಓಡಾಡಬೇಕು. ಮೀನ್ಸ್ ಟ್ರಕ್ಕಿಂಗ್ ಹೋದಾಗ ಫುಲ್ ಯೂಸ್ ಇದೆ ಇದಂತೂ. ಪರ್ಚೇಸ್ ಮಾಡ್ಬೋದು ಇದನ್ನು ಗೈಸ್. ನೆಕ್ಸ್ಟ್ ಬರೋದಾದ್ರೆ ನಾನು ಹೆಲ್ಮೆಟ್ಟು. ನಾನು ಮೋಟೋ ಬ್ಲಾಗಿಂಗ್ ಮಾಡೋಕ್ಕೆ ಇದೇ ಹೆಲ್ಮೆಟ್ ಯೂಸ್ ಮಾಡೋದು. ಇದು ಬಂದು ಸ್ಟೀಲ್ ಬರ್ಡ್ ಕಂಪ್ನಿದು. ಹೆಲ್ಮೆಟ್ ಒಂದು ಚೆನ್ನಾಗಿರೋದು ತೊಗೊಳ್ಳಿ. ಯಾಕಂದರೆ ಯಾವುದಕ್ಕೂ ದುಡ್ಡು ಸಿರೋಪಲ್ಲಿ ಹೆಲ್ಮೆಟಿಗೆ ದುಡ್ಡು ಸಿರಿ. ನಮಗೂ ಸೇಫ್ಟಿ ಇರುತ್ತೆ. ಆ್ಯಂಡ್ ಕೊಡ್ಬೋದು. ಇದಕ್ಕೂ ಇದು ನಾನು ಅರೌಂಡ್ ಒಂದು 3,000 ಏನೋ ಕೊಟ್ಟಿದ್ದು ಈ ಹೆಲ್ಮೆಟ್ಗೆ. ಮೈಸೂರಲ್ಲಿ ಡಬಲ್ ರೋಡಲ್ಲಿ ತೊಗೊಂಡಿದ್ದು. ಇದು ಸ್ಟೀಲ್ ಬರ್ಡ್ ಕಂಪ್ನಿದು ಹೆಲ್ಮೆಟು. ಚೆನ್ನಾಗಿದೆ. ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ, ಅಂಗಡಿ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಬೇಕಾದರೆ. ಹೆಲ್ಮೆಟ್ಗೆ ಯಾವುದ್ರಲ್ಲಿ ಹೋಲ್ಡ್ ಮಾಡ್ತಾ ಇದ್ರಿ, ಮೀನ್ಸ್ ಕ್ಯಾಮ್ರಾನ ಹೆಂಗೆ, ಮೊಬೈಲ್ನ ನಾನು ಹೋಲ್ಡ್ ಮಾಡ್ತಿರೋ, ಕ್ಯಾಮ್ರಾನಲ್ಲ. ಕ್ಯಾಮ್ರಾ ಇಲ್ಲ, ಕ್ಯಾಮ್ರಾನು ತೊಗೊಂಡಿಲ್ಲ. ನಾನು ಅಷ್ಟೊಂದು ಶ್ರೀಮಂತ ಅಲ್ಲ. ಕ್ಯಾಮ್ರಾ ಅಲ್ಲ, ಮೊಬೈಲ್ ಹೋಲ್ಡ್ ಮಾಡ್ತಾ ಇರೋದು IQ ಮೊಬೈಲೇನೆ. ಇದನ್ನು ಹೆಂಗೆ ಹೋಲ್ಡ್ ಮಾಡ್ತಾ ಇದ್ರಿ ಬ್ರೋ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಇಲ್ಲಿ ಕೆಳಗಡೆ ಫೋಟೋ ಹಾಕ್ತಾ ಇದ್ದೀನಲ್ಲ, ಈ ಫೋಟೋದನ್ನ ಯಾರು ಪರ್ಚೇಸ್ ಮಾಡೋಕೆ ಹೋಗ್ಬಿಡಿ. ನಾನು ಫಸ್ಟ್ ಇದನ್ನೇ ಪರ್ಚೇಸ್ ಮಾಡಿ ಸಖತ್ ಮೀನ್ಸ್ ಕಷ್ಟಪಟ್ಟೆ.
ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಕಟ್ ಆಯ್ತು ಹೆಲ್ಮೆಟ್ದು. ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಅಷ್ಟೊಂದು ಪ್ರಮೋಷನ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ. ಇದು ವೇಸ್ಟ್. ಇದನ್ನು ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ. ಇದ್ರ ಬದಲಿ ಗೋಪ್ರೋ ಪ್ರೋ ಅಂತ ಇದೆ, ಈ ಸ್ಟಿಕ್ಕರ್ ಇದು ಮೊಬೈಲ್ ಹೋಲ್ಡರು, ಕ್ಯಾಮ್ರಾ ಹೋಲ್ಡರ್ ಎಲ್ಲಾನು ಹೋಲ್ಡ್ ಮಾಡ್ಬೋದು. ಆರಾಮಾಗಿ ಫಿಟ್ ಆಗುತ್ತೆ. ಗಮ್ ಹಾಕಿ ಅವರೇ ಗಮ್ಮು ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಸುಮ್ಮನೆ ನೀವು ಫಿಟ್ ಮಾಡೋದಷ್ಟೇ, ಮ್ಯಾನ್ಯುವಲಲ್ಲಿ ನೋಡ್ಕೊಂಡು ಫಿಟ್ ಮಾಡೋದಷ್ಟೇ ಇದನ್ನು. ಇದು ಒಳ್ಳೆ ವರ್ತ್ ಇದೆ. ಇದ್ರದ್ದು ಏನಾದ್ರು ಬೇಕಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ತೊಗೊಳಕ್ಕೆ ಹೋಗ್ಬಿಡಿ, ಮೋಸ ಮಾಡ್ತಾರೆ. ನೀವು ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳ್ತಾರೆ, ಮನೆಯವ್ರಿಗೂ ಬರುತ್ತೆ ಅದು. ನೀವು ಬಿಚ್ ನೋಡಲ್ಲ ಏನಿಲ್ಲ, ಫ್ಲಿಪ್ಕಾರ್ಟಲ್ಲೇ ಬರ್ತದೆ. ಕ್ಯಾಶ್ ಕೊಟ್ಟಾದ್ಮೇಲೆ ಅದರೊಳಗಡೆ ಸುಮ್ಮನೆ ಏನೋ ಒಂದು ತಂತಿ ಅದು ಇದು ಏನೋ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟಿರ್ತಾರೆ ನಿಮಗೆ. ಆಮೇಲೆ ನಿಮ್ಗೆ ರಿಟರ್ನ್ ಆಪ್ಷನು ಇರೋದಿಲ್ಲ ಅಲ್ಲಿ. ನಿಮ್ಗೆ ಇದ್ರದ್ದು ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ಕೊಡ್ತೀನಿ, ಎಲ್ಲಿ ಪರ್ಚೇಸ್ ಮಾಡಿದ್ರೆ ವರ್ತ್ ಇದೆ ಅಂತ. ಇದ್ರ ಹೆಸರು ಅಷ್ಟೇ ಗೋಪ್ರೋ ಪ್ರೋ ಅಂತ. ವರ್ತ್ ಇದೆ ಇದುವೇ. ಇದು ನಾನು 2 ಪರ್ಚೇಸ್ ಮಾಡಿದೆ. ಒಂದು ಗಾಡಿಗೆ ಸ್ಟಿಕ್ ಮಾಡಿದ್ದೀನಿ. ಗಾಡಿ ಎಷ್ಟೊಂದು ಜನ ಕಮೆಂಟ್, ಬ್ರೋ ಗಾಡಿ ಫ್ರಂಟಲ್ಲಿ ಹೆಂಗೆ ಕ್ಯಾಮ್ರಾ ಇಟ್ಟಿದ್ರಿ ಅಂತ ಕೇಳ್ತಿದ್ರಿ, ಯಾರು ರೆಕಾರ್ಡ್ ಮಾಡ್ತಾ ಅಂತ. ಇಲ್ಲ, ಅಲ್ಲೂ ಇದನ್ನೇ ಸ್ಟಿಕ್ ಮಾಡಿರೋದು, ತೋರಿಸ್ತೀನಿ ನಾನು. ಇದಕ್ಕೆ ಹೆಂಗೆ ಫಿಟ್ ಮಾಡೋದು ಅಂದರೆ, ಈ ಥರ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೀವು ಮ್ಯಾನ್ಯುವಲ್ ನೋಡ್ಕೊಂಡು ಅರೇಂಜ್ ಮಾಡ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ಫಿಟ್ ಮಾಡ್ಬೋದು. ಗ್ರಿಪ್ಪಾಗಿ ಹಿಡ್ಕೊಳ್ಳುತ್ತೆ ಮೊಬೈಲ್ನೆಲ್ಲ. 2 ಸೈಡ್ಸ್ ಇರುತ್ತೆ. ಇಲ್ಲೂ ಕೂಡ ಇದನ್ನು ತೆಗೆದು ಇಲ್ಲಿಗೋ ಕೂಡ ಹಾಕ್ಬೋದು. ಆ್ಯಂಡ್ ಏನು ಎದುರ್ಕೊಳ್ಳೋಂಗಿಲ್ಲ. ನನ್ನ ಮೊಬೈಲ್ನೇ ನಾನು ಫಸ್ಟ್ ಎದುರ್ಕೊಳ್ತಾ ಇದ್ದೆ, ಎಲ್ಲಿ ಬಿದ್ದಿದ್ದೋಗುತ್ತೋ. ಇರೋದೊಂದು ಮೊಬೈಲು, ಇದರಲ್ಲೇ ಡೈಲಿ ಯೂಸು ಅದೇ ಮೊಬೈಲಲ್ಲಿ ಮಾಡೋದು. ಕಂಟೆಂಟ್ ಕ್ರಿಯೇಷನು ಅದರಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲಿ ಮೊಬೈಲ್ ಬಿದ್ದಿದ್ದೋಗುತ್ತೋ ಅಂತ ಭಯ ಇತ್ತು. ಆಮೇಲೆ ಬರ್ತಾ ಏನಿಲ್ಲ, ನಂಬಿಕೆ ಬಂತು. ಇನ್ನೊಂದು ಪರ್ಚೇಸ್ ಮಾಡಿ ಗಾಡಿಗೂ ಕೂಡ ಸ್ಟಿಕ್ ಮಾಡಿ ಮುಂದೆ ನಾನು ವೀಡಿಯೋ ಮಾಡೋದು ನೋಡಿದೆ. ಆದರೆ ಗಾಡಿ ಮುಂದೆ ಸ್ಟಿಕ್ ಮಾಡಿದ್ದೀನಿ, ಆದರೆ ಮೊಬೈಲ್ ಆಗ್ತಾ ಇಲ್ಲ. ಅಲ್ಲಿ ಮೊಬೈಲ್ ಹೋಲ್ಡ್ ಆಗುತ್ತೆ, ಸಖತ್ ವೈಬ್ರೇಷನ್ ಆಗುತ್ತೆ. ಮೀನ್ಸ್ ಗಾಡಿ ಓಡಾಡುವಾಗ ಸಖತ್ ವೈಬ್ರೇಷನ್ ಇರುತ್ತೆ ಅಲ್ಲ ಗಾಡಿದು, ಆ ವೈಬ್ರೇಷನ್ ಸಖತ್ ಆಗುತ್ತೆ. ಅದರಿಂದ ಗಾಡೀಲಿ ಹಾಕ್ಬೇಕಂದ್ರೆ ಕ್ಯಾಮ್ರಾ ಬೇಕಾಗುತ್ತೆ. ಲೈಟ್ ವೆಯ್ಟ್ ಇರೋದ್ರಿಂದ ಅಷ್ಟೊಂದು ವೈಬ್ರೇಷನ್ ಇರೋದಿಲ್ಲ, ಮೀನ್ಸ್ ಸ್ಟೆಬಿಲಿಟಿ ಇರುತ್ತೆ ಅಂತ ಅನಿಸುತ್ತೆ. ಮೊಬೈಲ್ ಹಾಕಿ ನೋಡಿದೆ, ನಿಂತಿದ್ರೆ ಗಾಡಿ ಮಾತ್ರ ನೀಟಾಗಿರುತ್ತೆ. ಅಷ್ಟು ವೀಡಿಯೋಗಳಲ್ಲಿ ನಾನು ಹಾಕಿದ್ದೀನಿ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಮುಂದೆಯಿಂದ ವೀಡಿಯೋ ಕಂಟೆಂಟ್ ಶೂಟ್ ಆಗ್ತಾ ಇರುತ್ತೆ, ಅದು ಅಲ್ಲಿನೇ ಸೆಟ್ ಮಾಡಿ ಕಂಟೆಂಟ್ ಶೂಟ್ ಮಾಡ್ತಾ ಇರೋದು. ಆ್ಯಂಡ್ ಇದು ವರ್ತ್ ಇದೆ. ಯಾರಿಗಾರು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು DM ಮಾಡ್ತೀನಿ ನಿಮಗೇನೆ ಇದರ ಲಿಂಕ್. ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಿದ್ರೆ ಕಮ್ಮಿಗಿರುತ್ತೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಮೀನ್ಸ್ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಸಖತ್ ಸ್ಕ್ಯಾಮ್ ಮಾಡ್ತಾರೆ. ನೆಕ್ಸ್ಟ್ ಬರೋದ್ರೆ ಇದೊಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ. ಈ ಸೆಲ್ಫಿ ಸ್ಟಿಕ್ಕು ಅಷ್ಟೇ, ನೀವು ಟ್ರಕ್ಕಿಂಗ್ ಹೋದಾಗ ಇದರಲ್ಲೂ ಅಷ್ಟೇ ಲೈಟ್ ಎಲ್ಲ ಬರ್ತದೆ. ಟ್ರಕ್ಕಿಂಗ್ ಹೋದಾಗ ಮೀನ್ಸ್, ಆಮೇಲೆ ಬ್ಲಾಗಿಂಗ್ ಕಂಟೆಂಟ್ ಮಾಡುವಾಗ ಹಿಂಗೆಲ್ಲ ಇಟ್ಕೊಂಡು ಮಾಡ್ಬೋದು. ಇದು ಅಷ್ಟೇ ಮೊಬೈಲ್ನ ಪರ್ಫೆಕ್ಟಾಗಿ ಹೋಲ್ಡ್ ಮಾಡುತ್ತೆ, ಬೀಳುತ್ತೆ ಅನ್ನೋ ಭಯ ಏನಿರೋದಿಲ್ಲ. ಇದರಲ್ಲಿ ಏನನ್ನಪ್ಪ ಕೊಟ್ಟಿರ್ತಾರೆ ಅಂದರೆ, ಇದ್ರ ಬಾಕ್ಸ್ ಎಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಗೈಸ್ ನನಗೆ. ನಾನು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಬಿಟ್ಟು ಈ ಸೆಲ್ಫಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಶೂಟ್ ಆಗುತ್ತೆ, ವೀಡಿಯೋ ಆನ್ ಆಗುತ್ತೆ, ಏನೇನೋ ಇದೆ ಇದು ಯಾರಿಗಾರು ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ DMನಲ್ಲಿ. ವರ್ತ್ ಇದೆ, 99% ವರ್ತ್ ಇದೆ ಇದಂತೂ. ಈಗ ನಾನು ತೊಗೊಂಡಿದ್ರಲ್ಲಿ ಇದೊಂದೇ ವೇಸ್ಟ್ ಆಗಿದ್ದು ನನಗೆ. ಇದೊಂದು ವೇಸ್ಟ್ ಆಯಿತು ಅಷ್ಟೇ. ಇದೊಂದು ಮತ್ತೆ ಹೆಲ್ಮೆಟ್ ಹೋಲ್ಡರು, ಇನ್ನೊಂದು ಅದೇ ಸ್ಟಿಕ್ ಹೇಳಿದ್ನಲ್ಲ, ಅದೊಂದು ವೇಸ್ಟ್ ಆಯಿತು. ಇದು ಮತ್ತೆ ಅದನ್ನ ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಸಖತ್ ವೇಸ್ಟ್ ಇದೆ. ಅದು ಅಷ್ಟೇ, ಹೆಲ್ಮೆಟು ಡ್ಯಾಮೇಜ್ ಆಗುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಎಲ್ಲಿ ಮೊಬೈಲ್ ಬಿದ್ದೋಗುತ್ತೆ ಅನ್ನೋ ಭಯದಲ್ಲೇ ಇರ್ತೀವಿ. ಆಮೇಲೆ ಅವಾಗ ಜಾರ್ತಾ ಇರುತ್ತೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಹೆಲ್ಮೆಟ್ ಹೋಲ್ಡರ್ ತಗೊಂಡಾಗ ನಿಮಗೆ ಈ ಗ್ರಿಪ್ಪರ್ ಕೊಡ್ತಾರೆ. ಈ ಗ್ರಿಪ್ಪರ್ನ ಹುಷಾರಾಗಿ ನೋಡ್ಕೊಳ್ಳಿ. ನಾನೊಂದ್ಸರಿ ಹಾಳು ಮಾಡಿದೆ ಇದನ್ನ. ಮೀನ್ಸ್ ಇಲ್ಲಿ ನೋಡಿ, ಇದಕ್ಕೆ ಡಿಫ್ರೆನ್ಸ್, ಇದು ಕಟ್ಟಾಗಿ ಹೋಗಿದೆ ಸೈಡದು. ತಗೊಂಡಾಗ ಹುಷಾರಾಗಿ ಯೂಸ್ ಮಾಡಿ. ಲೈಕ್ 2 ಸೈಡ್ ಗ್ರಿಪ್ಪರ್ ಇರೋದು ಕಟ್ಟಾಗ್ಬಿಟ್ಟಿದೆ ನಮ್ಮದು. ಹಂಗೆ ಮೊಯ್ನಿ ದೇವ ಅನ್ಕೊಂಡ್ರ, ಇಲ್ಲ ಅಲ್ಲೆಲ್ಲ ವೈರಲ್ ಆಡ್ತಾ ಇದೆ, ಅದಕ್ಕೆ ಹಿಂಗೆ ಆಗ್ತಾಯಿದೆ, ಬ್ಲಿಂಕ್ ಆಗ್ತಾ ಇದೆ ಅಷ್ಟೇ, ಏನಿಲ್ಲ. ಇದು ತೊಗೊಂಡಾಗ ಹುಷಾರಾಗಿ ಇಟ್ಕೊಳ್ಳಿ, ಯೂಸ್ ಮಾಡಿ. ಮೀನ್ಸ್ ಹೆಲ್ಮೆಟಲ್ಲಿ ಇದ್ದಾಗ ಕಟ್ಟಾಗಿರೋದಲ್ಲ ಇದು. ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾ ಇದೆ. ಬ್ಯಾಗಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡು ಓಡಾಡಬೇಡಿ. ಇದರದ್ದೇ ಅಂತ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಆ ಬಾಕ್ಸಲ್ಲಿ ಇಟ್ಕೊಂಡು ಓಡಾಡಿ. ಯಾಕಂದರೆ ನನ್ನ ಬ್ಯಾಗಲ್ಲಿ ಸುಮ್ಮನೆ ಹಂಗೆ ಹಾಕೊಂಡು ಓಡಾಡ್ತಾ ಇದೆ. ಅಲ್ಲಿ ಇಲ್ಲಿ ಬ್ಯಾಗ್ ಇಟ್ಟಾಗ ಏನೋ ಡ್ಯಾಮೇಜ್ ಆಗಿ 2 ಸೈಡು ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಸಖತ್ ಬೇಜಾರಾಯಿತು. ಆಮೇಲೆ ಇಲ್ಲ, ನಾನು ಅದೇ ಇನ್ನೊಂದು ಹೇಳಿದ್ನಲ್ಲ ಸ್ಟಿಕ್ ಪರ್ಚೇಸ್ ಮಾಡಿ, ಅದರಲ್ಲೂ ಕೊಟ್ಟಿದ್ರು ಸಹ. ಅದನ್ನೇ ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಇದೊಂದು ಹುಷಾರಾಗಿ ನೋಡ್ಕೊಳ್ಳಿ. ಇದು ಹೋಯ್ತು ಅಂದರೆ ಮತ್ತೆ ಪರ್ಚೇಸ್ ಮಾಡಬೇಕಾಗಿದೆ. ಸಮಥಿಂಗ್ 150 180 ಅನಿಸುತ್ತೆ ಇದೊಂದಕ್ಕೆ ಪೀಸ್ಗೆ. ಹುಷಾರಾಗಿ ನೋಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ. ಆ್ಯಂಡ್ ನನ್ನದಲ್ಲದೆ ಇವಾಗ ಕೇಳ್ತಾರೆ, ಬ್ರೋ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವಾಗ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಇದೇ ಮೈಕ್ ನಾನು ಯೂಸ್ ಮಾಡ್ತಾ ಇರೋದು. ಇದು ನಂದಲ್ಲ, ಸದ್ಯಕ್ಕೆ ನನ್ನ ಫ್ರೆಂಡ್ದು. ಆ್ಯಂಡ್ ನಾನು ಈಸ್ಕೊಂಡಿದ್ದೀನಿ. ಅವ್ನಿಗೆ ಬೇಕಾದಾಗ ನಾನು ಕೊಡ್ತೀನಿ, ಆ್ಯಂಡ್ ನನಗೆ ಬೇಕಾದಾಗ ಅವ್ನು ಕೊಡ್ತಾನೆ ಅಷ್ಟೇ. ಈ ಮೈಕ್ ಬಂದು ಇದೇನೆ DJI ಅಂತ, DJI ಮೈಕ್ ಮಿನಿ ಅಂತ ಇದೆ. ಇದ್ರದ್ದು ಯಾರಿಗಾರು ಲಿಂಕ್ ಬೇಕಾದ್ರೆ ಹೇಳಿ. ಇದು ಅರೌಂಡ್ ಸಖತ್ ಕಾಸ್ಟ್ಲಿ ಇದೆ. ಒಂದು 6000 7000 ಏನೋ ಇದೆ ಅಂತ ತೊಗೊಂಡಿರೋದು. ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಪರ್ಸ್ನಲಾಗಿ DM ಮಾಡಿ ಕಳಿಸ್ಕೊಡ್ತೀನಿ. ಇದು ವರ್ತ್ ಇದೆ ಮಾತ್ರ. ಮೀನ್ಸ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಮತ್ತು ಆಡಿಯೋ ಕ್ವಾಲಿಟಿ ವೆರೈಟಿ ಇದೆ, ಸಗದಾಗಿದೆ ಮಾತ್ರ. ಮೈಕು ಪರ್ಚೇಸ್ ಮಾಡ್ಬೋದು, ವರ್ತ್ ಇದೆ. ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ, ನಾನೇ ನಿಮಗೆ ಪರ್ಸ್ನಲಾಗಿ DM ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ. ಇದೊಂದು ಬಂದು ಫ್ರೆಂಡ್ದು ಅಷ್ಟೇ. ಆ್ಯಂಡ್ ಯಾವನೇ ಬೇಕಾದರೂ ಕಮೆಂಟ್ ಮಾಡಿ, ನಾನು ಪರ್ಸ್ನಲಾಗಿ ನಿಮಗೆ DM ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಅಡ್ವೈಸ್ ಏನಂದರೆ, ನೀವೇನಾದ್ರು
1 ಮಿನಿಟ್. ನಮ್ಮ ನಾಯ್ಸ್ ತುಂಬ ಸೌಟ್ ಮಾಡ್ತಾ ಇದೆ. ಬೇರೆದೇನಾದ್ರು ಅಡ್ವೈಸ್ ಬೇಕಾದರೆ ಕೇಳಿ, ಹೇಳ್ತೀನಿ. ನಾನು ಅಷ್ಟೇನು ದೊಡ್ಡ ಮೋಟೋ ಬ್ಲಾಗರ್ ಅಲ್ಲ, ಆದರೂ ಹೇಳ್ತಾ ಇದ್ದೀನಿ. ಮೀನ್ಸ್ ನನ್ನ ಹತ್ರ ಗೊತ್ತು, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಾನು ಹೇಳಿದ್ದೀನಿ. ಏನೇ ಬೇಕಾದರೂ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ನೀವು ಸಪೋರ್ಟ್ ಮಾಡಿದ್ರೆ ಯಾರು ಸಪೋರ್ಟ್ ಮಾಡಬೇಕು? ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಕನ್ನಡದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯೂಟ್ಯೂಬಲ್ಲೂ ಚಾನಲ್ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಕೌಂಟ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗೊತ್ತಿರೋರೇ ಸಬ್ಸ್ಕ್ರೈಬ್ ಮಾಡಿರಲ್ಲ, ಇನ್ನು ಎಲ್ಲೆಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಆ್ಯಂಡ್ ಫಾಲೋ ಮಾಡ್ತಾ ಇರ್ತಾರೆ, ಅವರು ನೋಡಿದಾಗ ಸಖತ್ ಖುಷಿ ಆಗುತ್ತೆ ಆ ಥರ ಫಾಲೋ ಬಂದಾಗ. ಆ್ಯಂಡ್ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಕಂಟೆಂಟ್ಗಾಗಿ. ಮುಂದೆ ಇದೇ ಥರ ಕಂಟೆಂಟ್ಗಳು ಬರ್ತಾ ಇರ್ತದೆ. ಯಾವುದೇ ಇವಾಗ ನಾನು ಮಾಡೋದ್ರಲ್ಲಿ ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಪ್ರಮೋಷನ್ ಮಾಡೋ ಅಷ್ಟು ಇನ್ನೇನು ಬೆಳೆದಿಲ್ಲ, ತಗೋಬೋದಾಗಿರೋದ್ರಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಮೊದಲು ಸ್ಟಾರ್ಟ್ ಮಾಡಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಹಂಗೆ ನೋಡ್ತಾರೆ, ಹಿಂಗೆ ನೋಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾನು ಅಷ್ಟೇ ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿವರೆಗೂ. ನನ್ನ ಪಡೆಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲೂ ಕೂಡ ಸಪೋರ್ಟ್ ಇದೆ, ಏನಿಲ್ಲ. ಆ್ಯಂಡ್ ಮುಂದೆ ನೋಡ್ತೀನಿ, ಆದರೆ ನಾನು ಒಂದು ಮೈಕ್ ತೊಗೋಬೇಕು ಆ್ಯಂಡ್ ಒಂದು ಕ್ಯಾಮ್ರಾ ತೊಗೋಬೇಕು. ನೀವೇನಾದ್ರು ಸಪೋರ್ಟ್ ಮಾಡಿದ್ರೆ ಮೈಕ್ ಮತ್ತು ಕ್ಯಾಮ್ರಾ ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಫ್ಯೂಚರಲ್ಲಿ. ಹೇಳ್ತಾ ಇದ್ದೀನಿ, ಮೀನ್ಸ್ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಥಿಂಕ್ ಮಾಡಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ಕಂಟೆಂಟ್ ಕ್ರಿಯೇಷನ್ ಅನ್ನೋದ್ರ ಮೀನ್ಸ್ ಪ್ಯಾಷನ್ಗೋಸ್ಕರ ಮಾಡಿ ಆ್ಯಂಡ್ ಅದನ್ನು ಇಷ್ಟವಾಗಿ ಮಾಡಿ. ಕಂಟೆಂಟ್ ಕ್ರಿಯೇಷನ್ನ ನಿಜ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀರಾ. ಇವಾಗ ನನಗೂ ಅಷ್ಟೇ ಎಷ್ಟೊಂದು ಜನ ಹೇಳ್ತಾರೆ, ಬರೀ ಕಂಟೆಂಟು ಅಂತ ಓಡಾಡ್ತೀಯಾ, ಇದು ಅದ್ರ ಕಂಟೆಂಟ್ ಮಾಡಿ, ಇದ್ರ ಕಂಟೆಂಟ್ ಮಾಡೋ ಅನ್ಕೊಂಡು ಸುಮ್ಮನೆ ಏನೋ ಆಡ್ಕೊಳ್ಳೋ ಥರ ಮಾತಾಡ್ತಾರೆ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕೂಡ. ಯಾರು ಮಾತಾಡ್ತಾರೋ ಅವ್ರಿಗೆ ಹೇಳೋದಷ್ಟೇ, ಇನ್ನೊಂದು ವರ್ಷದವರೆಗೂ ಕಾಯಿರಿ, ಇನ್ನೊಂದು ವರ್ಷ ಕಾಯಿರಿ, ಇಲ್ಲ ಬೆಳೆಯೋರ್ಗೂ ಕಾಯಿರಿ, ಆಮೇಲೆ ನೋಡೋದ ಯಾರು ಹೆಂಗೆ ಇರ್ತಾರೆ, ಯಾರು ಬೆಳೆದಿರ್ತಾರೆ ಅಂತ. ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಮನೆಯವ್ರು ಕೂಡ ಸಪೋರ್ಟ್ ಇದೆ, ನಮ್ಮ ಅಣ್ಣ ಕೂಡ ಸಪೋರ್ಟ್ ಮಾಡ್ತಾನೆ, ಅಮ್ಮ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಕಡೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅಷ್ಟೇ, ಅವ್ರು ಯಾರ್ಯಾರೋ ಏನೋ ಮಾತಾಡಿದ್ರು, ಇವ್ರು ಯಾರೋ ಏನೋ ಮಾತಾಡಿದ್ರು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ದಾರಿಲಿ ನೀವು ನಡೀರಿ ಅಂತ ಹೇಳ್ತಾ ನನ್ನ ಅಡ್ವೈಸ್ ಇಷ್ಟೇ. ಕಂಟೆಂಟ್ ಕ್ರಿಯೇಷನ್ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಲೆವೆಲಲ್ಲಿ ಬೆಳುತ್ತೆ. ನೀವು ಇವಾಗಲೇ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು ಸ್ಥಾನ ತಗೊಂಡಿರ್ತೀರ ಅಲ್ಲಿ. ಇಲ್ಲದೆ ಇದ್ರೆ ಅವಾಗ ನೀವೇನು ನೋಡೋರಾಗಿರ್ತೀರ ಹೊರತು ಮಾಡೋರಾಗಿರಲ್ಲ, ಅಷ್ಟೇ ಹೇಳೋದು. ಇದೇ ಬೇರೆ ಯಾವ್ದಾದ್ರು ಕಂಟೆಂಟ್ ಬಗ್ಗೆ ಮಾಡಬೇಕಾಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಟ್ರಾವೆಲಿಂಗ್ ಕಂಟೆಂಟ್ ಮಾಡ್ತೀನಿ. ಸದ್ಯಕ್ಕೆ ಯಾವುದೂ ಇಲ್ಲ. ಸದ್ಯಕ್ಕೆ ಇಂಟರ್ನಲ್ಸ್ ನಡೀತಾ ಇದೆ. ಇಂಟರ್ನಲ್ಸ್ ಇದೆ ಈ ವೀಕ್ ಇಂಟರ್ನಲ್ಸ್ ಮುಗಿಸ್ಕೊಂಡು ಇಲ್ಲಿಗಾರು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ, ಆದರೆ ನಾನು ಹೇಳ್ತಾರೆ ಸಪೋರ್ಟ್ ಮಾಡದೇವ್ರವ್ರಿಗೆ ಹೇಳಿದ ಡೈಲಾಗ್ನ. ಒಂದಷ್ಟು ಜನ ಇದ್ದಾರೆ, ಮಾತಾಡ್ತಾರೆ, ಎದುರುಗಡೆನೂ ಮಾತಾಡ್ತಾರೆ, ಹಿಂದ್ಗಡೆನೂ ಮಾತಾಡ್ತಾರೆ. ಏನು ಕಿಸ್ ದಬಾಕ್ಬಿಡ್ತಾನೆ, ಬರೀ ಎಡಿಟಿಂಗ್ ಅನ್ಕೊ ಮಾಡ್ಕೊ ಕೂತಿರ್ತಾನೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡೋರಿಗೆ ದೇವ್ರು ಬಾಯಿ ಕೊಟ್ಟಿರೋದಕ್ಕೆ ಮಾತಾಡೋಕ್ಕೆ ಅಲ್ವಾ, ಮಾತಾಡಲಿ ಬಿಡಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಬಿಡಿ ಯಾರು ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾ ಇರೋರು. ಆ್ಯಂಡ್ ನಾನು ಸ್ವಲ್ಪ ದಿನ ತಲೆ ಕೆಡಿಸ್ಕೊಂಡಿದ್ದೆ, ಆಮೇಲೆ ನನ್ನ ಪಡೆಗೆ ನಾನು ಸುಮ್ಮನಾಗೋದೆ. ಯಾರಿಗೂ ಏನು ಕೇಳಕ್ಕೆ ಹೋಗಲ್ಲ. ಯಾರು ಏನಾರು ಹೇಳಿದ್ರೆ ಸರಿ ಆಯಿತು ಅಂದ್ಕೊಂಡೇ ಇರಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಇನ್ನು. ಗೈಸ್, ನಾ ಕೇಳ್ಕೊಳ್ಳೋದಷ್ಟೇ, ನಿಮಗೆ ಯಾವ ಥರ ಕಂಟೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ. ಆ್ಯಂಡ್ ಏನಾದ್ರು ತಪ್ಪಾಗಿದ್ರೆ ಹೇಳಿ, ಅದನ್ನು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಿಮ್ಮ ಕನ್ನಡದ ಕಂದನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೋಗಿ ಬರ್ತೀನಿ ಗೈಸ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.